ಸಂಗಚದ್ವಂ ಸಂವದದ್ವಂ ಸಂಗಚದ್ವಂ ಸಂವದದ್ವಂ ಸಂವೋಮನಾಂಸೇ ಜಾನತಾಂ ಸಂವೋಮನಾಂಸೇ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಸಂಜಾನಾನ ಉಪಾಸತೆ. ಆತ್ಮೀಯ ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ಸ್ವಾಗತ. ಆತ್ಮೀಯರೇ, ಇಂದಿನ ಸಂಚಿಕೆಯಲ್ಲಿ ನಾವು ಅಗ್ನಿಮಾಂದ್ಯ ಮತ್ತು ಮಲಬದ್ಧತೆ, ಗ್ಯಾಸ್ಟ್ರೈಟಿಸ್ ಮತ್ತು ಕಾನ್ಸ್ಟಿಪೇಷನ್ ಎಂಬ ವಿಷಯದ ಬಗ್ಗೆ ವಿಶೇಷವಾದ ಯೋಗಾಭ್ಯಾಸವನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಆತ್ಮೀಯರೇ, ನಮಗೆಲ್ಲ ಗೊತ್ತಿದೆ, ಇವತ್ತು ಗ್ಯಾಸ್ಟ್ರಿಕ್ ಟ್ರಬಲ್, ಗ್ಯಾಸ್ಟ್ರಿಕ್ ತೊಂದರೆ, ಗ್ಯಾಸ್ಟ್ರೈಟಿಸ್ ತೊಂದರೆಯಿಂದ ಬಳಲುತ್ತಿರುವವರ ಸಂಖ್ಯೆ ಅತಿ ಹೆಚ್ಚಾಗಿದೆ ಅಲ್ವಾ? ಮಕ್ಕಳಲ್ಲಿಯೂ ಕೂಡ ಇದು ಬಾಧಿಸ್ತಾ ಇದೆ. ಕನಿಷ್ಠ ಒಂದು ಪ್ರಮಾಣದಲ್ಲಿ ಹೇಳಬೇಕಂದ್ರೆ ಮನೆಯಲ್ಲಿ 10 ಜನ ಇದ್ದರೆ 10 ಜನಕ್ಕೂ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇರುತ್ತೆ. ಅಂದರೆ ಭಾಗಶಃ 90% ಎಲ್ಲರಿಗೂ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇದೆ. ಮತ್ತು ಹಿರಿಯರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ಕಾನ್ಸ್ಟಿಪೇಷನ್ ಅಲ್ವಾ, ಮಲಬದ್ಧತೆಯ ಸಮಸ್ಯೆಯು ಕೂಡ ತುಂಬ ದಿನಗಳಿಂದ ಕಾಡ್ತಾ ಇದೆ. ಇಂತಹ ದೀರ್ಘತರವಾದಂತಹ ಕಾಯಿಲೆಯನ್ನು, ಸಮಸ್ಯೆಯನ್ನು ನಾವು ಅತ್ಯಂತ ಸುಲಭವಾದ ಯೋಗ ಕ್ರಿಯೆಗಳ ಮೂಲಕ ಹೇಗೆ ನಿವಾರಣೆ ಮಾಡಿಕೊಳ್ಳಬಹುದು, ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು, ಹೇಗೆ ಮಾಡಬೇಕು ಅಂತ, ಮತ್ತು ಆಹಾರ ಪದ್ಧತಿಯನ್ನು ಹೇಗೆ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಂದಿನ ಈ ಸಂಚಿಕೆಯಲ್ಲಿ ನೋಡ್ತಾ ಬರೋಣ. ಆದ್ಮೇಲೆ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇದ್ದವರು ಅಥವಾ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ದವರು ಬೆಳಗ್ಗೆ ಎದ್ದ ಕೂಡಲೇ ಅವರಿಗೆ ಏನಾಗುತ್ತೆ, ಹೊಟ್ಟೆ ಉಬ್ಬರ ಆಗುತ್ತೆ, ಮತ್ತು ಹುಳಿ ತೇಗ್ ಬರುತ್ತೆ, ವಾಂತಿ ಬಂದಂಗೆ ಆಗುತ್ತೆ, ಅಥವಾ ಬಹಿರ್ದೆಶ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಬೆಳಗ್ಗೆ ಆಗದಿದ್ದರೆ ಮಧ್ಯಾಹ್ನ ಆಗತ್ತಿಲ್ಲ, ಸಂಜೆ ಆಗುತ್ತೆ, 2 ದಿವಸ ಬಿಟ್ಟಾಗತ್ತೆ, 3 ದಿವಸ ಬಿಟ್ಟಾಗತ್ತೆ, ಕೆಲವೊಬ್ಬರಿಗೆ ವಾರಗಟ್ಟಲೆ ಆಗೋದೇ ಇಲ್ಲ, ಬಹಿರ್ದೇಶಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ, ಅಷ್ಟು ಸಮಸ್ಯೆ ಇರುತ್ತೆ. ಅಂಥವರೆಲ್ಲ ಏನು ಮಾಡಬೇಕು ಅಂದರೆ, ಬೆಳಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಗೆ 100 ರಿಂದ 200 ml ಅಷ್ಟು, 1 ರಿಂದ 2 ಲೋಟದಷ್ಟು ಉಗುರು ಬೆಚ್ಚನೆಯ ನೀರು, ಲ್ಯೂಕ್ ವಾರಮ್ ವಾಟರ್, ಅದನ್ನು ನೀವು ಖಾಲಿ ಹೊಟ್ಟೆಗೆ ಬಾಯಿಯನ್ನು ತೊಳೆಯದೆ, ಹಲ್ಲು ಉಜ್ಜದೆ, ಹಾಳು ಬಾಯಿಯಲ್ಲಿ ಕುಡಿಬೇಕು. ಯಾಕೆ ಹಾಗೆ ಕುಡಿಬೇಕು? ಅದಕ್ಕೊಂದು ವೈಜ್ಞಾನಿಕ ಕಾರಣ ಇದೆ. ನಮ್ಮ ಶರೀರದ ಒಳಗಿರುವ ಬಾಯಿಯಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಅನಾಲ್ಜೆಸಿಕ್ ಎಫೆಕ್ಟ್ ಇದೆ. ಅಂದರೆ ನಮಗೆ ಇಲ್ಲಿ ಸಲೈವ ಅಂತ ಒಂದು ಆಗುತ್ತೆ, ಎಂಜಲು ಉಂಟಾಗುತ್ತೆ ಅಲ್ವಾ? ಬೆಳಗ್ಗೆ ಎದ್ದು ಕೂಡಲೇ ಬಾಯಲ್ಲಿ ಎಂಜಲ್ ಬರುತ್ತೆ. ಆ ಎಂಜಲ್ನಲ್ಲಿ ಎಂತಹ ಶಕ್ತಿ ಇದೆ ಅಂತ ಹೇಳಿದರೆ ಅಷ್ಟೊಂದು ಅಗಾಧವಾದ ಶಕ್ತಿ ಇದೆ. ಯಾಕೆ ಹೇಳಿದರೆ ಆ ಎಂಜಲು ನಮ್ಮ ಶರೀರದ ಒಳಗಿರುವ ಎಲ್ಲ ಅಂಗಾಂಗಗಳನ್ನು ವಾಶೌಟ್ ಮಾಡುತ್ತೆ, ಕ್ಲೀನ್ ಮಾಡುತ್ತೆ, ಸ್ವಚ್ಛ ಮಾಡುತ್ತೆ. ಹೇಗೆ ನೀವು ಪ್ರಾಣಿಗಳನ್ನು ನೋಡಿರ್ಬೋದು, ಈ ಮೊಲಗಳನ್ನು, ನಾಯಿಗಳನ್ನು, ಅಥವಾ ಈ ನಮ್ಮ ಬೆಕ್ಕುಗಳನ್ನು ನೋಡಿರ್ಬೋದು. ಅದಕ್ಕೆ ಹೊರಗಡೆ ಗಾಯ ಆಗಿರುತ್ತೆ, ಕಾಲಲ್ಲೋ ಬೆನ್ನಲ್ಲೋ ಎಲ್ಲೋ ಒಂದು ಕಡೆ ಗಾಯ ಆಗಿರುತ್ತೆ. ಅವೇನು ಮಾಡ್ತವೆ, ನಾಯಿನ ಹೊರಗೆ ಚಾಚಿ ಎಲ್ಲಿ ಗಾಯ ಆಗಿರುತ್ತೆ ಅದರ ನಾಲಿಗೆಯನ್ನು ಚೆನ್ನಾಗಿ ಇದು ಮಾಡ್ತವೆ, ಮಸಾಜ್ ಮಾಡ್ತವೆ ಅಲ್ವಾ? ಎಂಜಲ್ನಿಂದ ಅದನ್ನು ನಗ್ತಾ ಹೋಗ್ತವೆ. 1 ದಿವಸ 2 ದಿವಸದಲ್ಲಿ ಗಾಯ ಮಂಗಮಾಯ ಆಗುತ್ತೆ. ಯಾಕೆ ಹೇಳಿ? ಅದರಲ್ಲಿ ಅಂಥ ಒಂದು ಗುಣ ಇದೆ, ಔಷಧೀಯ ಗುಣ ಇದೆ ನಮ್ಮ ಎಂಜಿಲ್ನಲ್ಲಿ. ಹಾಗಾಗಿ ಅದನ್ನು ನಾವು ಹೊರಗೆ ಹಾಕಬಾರ್ದು. ಬೆಳಗಿನ ಎಂಜಿಲ್ ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾದದ್ದು. ಅದನ್ನು ನಾವು ಆ ನೀರಿನ ಮೂಲಕ ನುಂಗಿದಾಗ ಏನಾಗುತ್ತೆ, ನಮ್ಮ ಈ ಅನ್ನನಾಳ, ಜಠರ ಇವೆಲ್ಲವೂ ಕ್ಲೀನ್ ಆಗುತ್ತೆ. ತನ್ಮೂಲಕ ನಮ್ಮ ದಾರಿ, ಚರಂಡಿಯಲ್ಲಿ ಕಸ ಸಿಕ್ಕಿದಾಗ ಹೇಗಾಗುತ್ತೆ ನೋಡಿ ಅಲ್ವಾ? ನೀರನ್ನು ಹಾಕಿದಾಗ ಕಸ ಹೇಗೆ ಕ್ಲೀನ್ ಆಗುತ್ತೋ, ಚರಂಡಿ ಕ್ಲೀನ್ ಆಗುತ್ತೋ, ಹಾಗೆ ನಾವು ಬೆಳಗ್ಗೆ ಹಾಳು ಹೊಟ್ಟೆಯಲ್ಲಿ, ಹಾಳು ಬಾಯಲ್ಲಿ ನೀರು ಕುಡಿದಾಗ ತುಂಬ ಚೆನ್ನಾಗಿ ಅದು ಕ್ಲೀನ್ ಆಗುತ್ತೆ. ಹಾಗಾಗಿ 1-2 ಲೋಟ ಬೆಚ್ಚನೆ ನೀರು ಕುಡಿಬೇಕು. ಅದಾದ ಮೇಲೆ 1 ರಿಂದ 2 ಲೀಟ್ರಷ್ಟು ಕೂತ್ಕೊಂಡು ಆರಾಮಾಗಿ, ಯಾವತ್ತೂ ಕೂಡ ನೀರನ್ನು ನಿಂತು ಕುಡಿಬಾರ್ದು. ನಿಂತು ಕುಡಿದ್ರೆ ನಮ್ಮಲ್ಲಿ ಅರ್ಥರೈಟಿಸ್ ಜಾಸ್ತಿ ಆಗುತ್ತೆ, ಜಾಯಿಂಟ್ ಪೇನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಕೂತೆ ಕುಡಿಬೇಕು. ಅದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ಹೀಗೆ ನಾವು ಆ ನೀರನ್ನು ಕುಳಿತು ಕುಡಿತಾ ಬರಬೇಕು. ಸ್ವಲ್ಪ ದಿವಸಕ್ಕೆ 1 ಲೋಟ, 2 ಲೋಟ, 3 ಲೋಟ, ಅದನ್ನು ಜಾಸ್ತಿ ಮಾಡ್ತಾ ಹೋಗಿ. ಒಮ್ಮೆಲೆ 2 ಲೀಟ್ರ್ ಕುಡಿಲಿಕ್ಕೆ ಕಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ. ಜಾಸ್ತಿ ಮಾಡ್ತಾ ಹೋಗಿ ಒಂದು ಹಂತದಲ್ಲಿ ಒಂದು 15 ದಿವಸ, ತಿಂಗಳಿಗೆ ನೀವು 1 ಲೀಟರ್ ನೀರು, 2 ಲೀಟರ್ ನೀರು ಕುಡಲಿಕ್ಕೆ ಸಾಮರ್ಥ್ಯ ಹೊಂದುತ್ತೀರಿ. ಅದನ್ನು ಹಾಗೆ ಮುಂದುವರಿಸ್ಕೊಂತ ಹೋಗಿ. ಬೆಳಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಗೆ
ಎಂಜಲನ್ನು ಹೊರಗೆ ಹಾಕ್ತೇನೆ, ಬಾಯನ್ನು ಮುಕ್ಕಳಿಸದೆ ಹಲ್ಲು ಉಜ್ಜದೆ ಆರಾಮದಲ್ಲಿ ಹಾಳು ಬಾಯಲ್ಲಿ ನೀರು ಕುಡಿಬೇಕು. ನೀರು ಕುಡಿದು ಇಲ್ಲಿ ಹೇಳುವ ಕೆಲವು ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಮಾಡಬೇಕು. ಅದು ಯಾವುದು ಅನ್ನೋದನ್ನು ಈಗ ನೋಡ್ತಾ ಬರೋಣ. ನೀವು ಮಲಗಿದ್ದ ಹಾಸಿಗೆಯಲ್ಲೂ ಮಾಡ್ಬೋದು, ಅಥವಾ ನನಗಲ್ಲಿ ಕಂಫರ್ಟ್ ಆಗಲ್ಲ, ನಾನು ಕೆಳಗಡೆ ನೆಲದಲ್ಲೇ ಮಾಡ್ತೀನಿ ಅಂದರೆ ನೆಲದಲ್ಲಿ ಸಮನಾದ ನೆಲದಲ್ಲಿ ಒಂದು ಜಮ್ಖಾನೋ ಅಥವಾ ಯೋಗ ಮ್ಯಾಟೋ ಅಥವಾ ಒಂದು ಬಟ್ಟೆನ ಹಾಸ್ಕೊಂಡು ಆರಾಮದಲ್ಲಿ ಬೆನ್ನು ನೆಲಕ್ಕೆ ಮಾಡಿ ಮಲಗಬೇಕು. ಬೆನ್ನು ನೆಲಕ್ಕೆ ಮಾಡುವ ಅಭ್ಯಾಸವನ್ನು ಈಗ ನೋಡೋಣ. ನೋಡಿ, ಸಾಮಾನ್ಯವಾಗಿ ಆರಾಮದಲ್ಲಿ ಹೀಗೆ ನೇರವಾಗಿ ಮಲ್ಕೊಳ್ಳೋದು ಅಂಗಾತವಾಗಿ. ಇಲ್ಲಿ ಎರಡೂ ಕಾಲನ್ನು ನೀರು ತುಂಬ ಹೊಟ್ಟೆ ತುಂಬ ಕುಡಿದಿರ್ತೀರ, ಕುಡಿದ ತಕ್ಷಣ ಇದನ್ನು ಮಾಡಬೇಕು. ಹೇಗೆ? ಎರಡೂ ಕಾಲನ್ನು ಉಸಿರು ತಗೊಳ್ತಾ ಮೇಲಕ್ಕೆ ತಗೊಳ್ಳೋದು. ನೋಡಿ, ಎಲ್ಲಿವರೆಗೆ? ನಮ್ಮ ಪೃಷ್ಠದವರೆಗೆ 90 ಡಿಗ್ರಿ ಕೋನದಲ್ಲಿ ನೇರವಾಗಿ ತಗೊಳ್ಳೋದು, ಉಸಿರು ಬಿಡ್ತಾ ಕೆಳಗೆ ಬಿಡೋದು. ಉಸಿರಾಟ ಜೊತೆ ಮಾಡಿದರೆ ತುಂಬ ಪರಿಣಾಮಕಾರಿಯಾಗತ್ತೆ. ಉಸಿರು ತಗೊಳ್ತಾ ಮೇಲಕ್ಕೆ. ನೋಡಿ, ನಿಮ್ಮ ಕೈಗಳನ್ನು ನೆಲದಲ್ಲಿ ಊರಬೇಕು ನಿಮಗೆ, ಯಾಕಂದರೆ ಕಾಲನ್ನು ಮೇಲಕ್ಕೆ ಎತ್ತಲಿಕ್ಕೆ ಸಹಾಯ ಮಾಡುತ್ತೆ ಕೈ ಹಸ್ತ. ಮೊಣಕೈ, ಭುಜ ಮತ್ತು ಕೈ ಹಸ್ತ ನೆಲದಲ್ಲಿರಲಿ, ಮತ್ತು ಕುತ್ತಿಗೆಯೂ ನೆಲದಲ್ಲಿರಲಿ. ಅದನ್ನು ಎತ್ತಬಾರ್ದು, ಕುತ್ತಿಗೆ ಎತ್ತಬಾರ್ದು. ಸಾಮಾನ್ಯವಾಗಿ ನಾವು ಏನು ಮಾಡಬೇಕು, ಏನು ಮಾಡ್ತೀವಿ, ಹಿಂಗೆ ಮೇಲಕ್ಕೆ ಬರುವಾಗ ತಲೆಯನ್ನು ಮೇಲಕ್ಕೆತ್ತಿ, ಹೀಗೆ ಕಾಲನ್ನು ತಲೆಯನ್ನು ಮೇಲಕ್ಕೆತ್ತಿ ಇದನ್ನು ಮೇಲಕ್ಕೆ ಎತ್ತಲಿಕ್ಕೆ ಮಾಡ್ತೀವಿ. ಆವಾಗ ಇದು ಮೇಲಕ್ಕೆ ಎತ್ತಲಿಕ್ಕೆ ಕಷ್ಟ ಆಗುತ್ತೆ. ಪೂರ್ತಿ ನೆಲದಲ್ಲಿರಬೇಕು ತಲೆ. ಆರಾಮದಲ್ಲಿ ಎರಡೂ ಕಾಲನ್ನು ಒಟ್ಟಿಗೆ ಲಿಫ್ಟ್ ಮಾಡಬೇಕು. ಸಪೋಸ್ ಇವಾಗ ಎರಡೂ ಕಾಲು ಒಟ್ಟಿಗೆ ನಿಮಗೆ ಲಿಫ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಒಬ್ಬೊಬ್ಬರಿಗೆ ತುಂಬ ಸ್ಥೂಲಕಾಯತ್ವ ಇರುತ್ತೆ. ಇದು ಒಬ್ಯಾಸಿಟಿ ಇದ್ದವ್ರಿಗೂ ತುಂಬ ಒಳ್ಳೆಯ ಅಭ್ಯಾಸ ಇದು. ನೋಡಿ, ಈಗೇನು ಮಾಡಬೇಕು, ಒಂದೇ ಕಾಲು ಉಸಿರು ತಗೊಳ್ತಾ ಒಂದು ಕಾಲನ್ನು ಮೇಲಕ್ಕೆತ್ತೋದು, ಉಸಿರು ಬಿಡ್ತಾ ಕೆಳಗಿಳಿಸೋದು, ಉಸಿರು ತಗೊಳ್ತಾ ಇನ್ನೊಂದು ಕಾಲನ್ನು ಮೇಲಕ್ಕೆತ್ತೋದು, ಉಸಿರು ಬಿಡ್ತಾ ಹೀಗೆ. ಇದನ್ನು ಸ್ವಲ್ಪ ದಿವಸ ಅಭ್ಯಾಸ ಮಾಡಿ, 1-2 ದಿವಸ 3 ದಿವಸ. ಆಮೇಲೆ ನಿಮಗೆ ಲಿಫ್ಟ್ ಮಾಡಲಿಕ್ಕೆ ಶರೀರ ನಿಮಗೆ ಅನುವು ಮಾಡಿಕೊಡುತ್ತೆ. ಈಗ ಉಸಿರು ತಗೊಳ್ತಾ ಮೇಲಕ್ಕೆ, ಉಸಿರು ಬಿಡ್ತಾ ಕೆಳಕ್ಕೆ, ಫಾಸ್ಟ್ ಉಸಿರು ತಗೊಳ್ತಾ ಮೇಲಕ್ಕೆ, ಉಸಿರು ಬಿಡ್ತಾ ಕೆಳಕ್ಕೆ. ಇದನ್ನು ಏನು ಮಾಡಬೇಕು, ಬರ್ತಾ 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 ಫಾಸ್ಟ್ ಮಾಡಬೇಕು. ಎಷ್ಟು ಫಾಸ್ಟ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಉಸಿರು ತಗೊಳ್ಳೋದು, ಉಸಿರು ಬಿಡೋದು. ಬ್ರೀತ್ ಇನ್, ಬ್ರೀತ್ ಔಟ್, 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 ಬ್ರೀತ್ ಇನ್, ಬ್ರೀತ್ ಔಟ್. ಹೀಗೆ ಕನಿಷ್ಠ 1 ನಿಮಿಷ ಮಾಡಬೇಕು. ಅಂದರೆ ಒಂದು 30 ರೌಂಡು 40 ರೌಂಡ್ ಆಗುತ್ತೆ. 1 ನಿಮಿಷ ಮಾಡ್ತಾ ಇರಬೇಕು. ಆಮೇಲೆ ಕಾಲು ಮಡಚಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿಬೇಕು. ಹೀಗೆ ಕಾಲನ್ನು ದೂರ ಇಟ್ಟು ಪಾದ ನೆಲಕ್ಕಿಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿಬೇಕು. ಆವಾಗೇನಾಗುತ್ತೆ, ನಿಮ್ಮ ಬೆನ್ನು ರಿಲ್ಯಾಕ್ಸ್ ಆಗುತ್ತೆ, ಅಲ್ಲಿ ಒತ್ತಡ ಕಡಿಮೆ ಆಗುತ್ತೆ. ನೋಡಿ, ಹೊಟ್ಟೆಯ ಭಾಗದ ವಿಶೇಷವಾದ ಅಭ್ಯಾಸ ಆಗುತ್ತೆ. ತುಂಬ ಸರಳವಾದ ವ್ಯಾಯಾಮ. ಸುಮ್ಮನೆ ನೀರು ಕುಡಿಯೋದು, ಕಾಲನ್ನು ಮೇಲೆ ಕೆತ್ತೋದು, ಕೆಳಗಿಳಿಸೋದು ಅಷ್ಟೇ. ಇದು ಮೊದಲನೇ ಕ್ರಮ. ಎರಡನೇ ಕ್ರಮ ಹೇಗೆ ಅಂತ ನೋಡೋಣ. ಈಗ ಎರಡೂ ಕಾಲನ್ನು ಮಡಚಿ ಹೊಟ್ಟೆ ಮೇಲೆ ಇಟ್ಕೊಳ್ಳೋದು. ಸೈಕ್ಲಿಂಗ್ ಸಿಸ್ಟಮ್ ಅಂದರೆ ನಾವು ಸೈಕಲನ್ನು ಹೇಗೆ ತುಳಿತೀವಿ ಪೆಡ್ಲ್ ಮೇಲೆ ಕಾಲಿಟ್ಟು, ಅದನ್ನು ಇಲ್ಲಿ ಮಾಡೋದು. ಈಗೇನು ಮಾಡಬೇಕು, ಕಾಲನ್ನು ಹೊಟ್ಟೆ ಮೇಲೆ ತೊಗೊಂಡ್ಮೇಲೆ ಮಂಡಿಗಳನ್ನು ಮತ್ತು ಪಾದಗಳನ್ನು ದೂರ ದೂರ ಇಟ್ಕೋಬೇಕು. ಒಂದರಿಂದ ಒಂದು ದೂರ ಹತ್ತಿರ ಇಟ್ಕೋಬಾರ್ದು, ದೂರ ಇಟ್ಕೊಳ್ಬೇಕು. ದೂರ ಇಟ್ಟು ಇಲ್ಲಿ ಸೈಕಲ್ ತುಳಿಬೇಕು ನಾರ್ಮಲ್ ಬ್ರೀದಿಂಗಲ್ಲಿ. ನೋಡಿ ಹೇಗೆ ಫ್ರಂಟ್ ಸೈಕ್ಲಿಂಗ್, ಎಷ್ಟು ಫಾಸ್ಟ್ ಸೈಕಲ್ ತುಳಿತೀವ ಅಷ್ಟು. ಮೊದಲು ನಿಧಾನವಾಗಿ ಮಾಡಿ, ಸ್ವಲ್ಪ ಹೊತ್ತು. ಆಮೇಲೆ ನಿಮಗೆ ಗ್ರಿಪ್ ಸಿಗ್ತದೆ. ನಿಧಾನವಾಗಿ ಮಾಡಿ. ನೋಡಿ, ಈಗ ನಿಧಾನ ಮಾಡಿ, ಈಗ ಫಾಸ್ಟ್ ಮಾಡಿ, ಸ್ವಲ್ಪ ಹೊತ್ತು ಸ್ಲೋ ಮಾಡಿ, ಗ್ರಿಪ್ ಸಿಕ್ತ ಮೇಲೆ ನಿಧಾನವಾಗಿ ಮತ್ತೆ ಫಾಸ್ಟ್ ಮಾಡಿ. ಫಾಸ್ಟಾಗಿ ನೋಡಿ, ಇಲ್ಲಿ ನಿಮ್ಮ ತೊಡೆಯ ಭಾಗದಿಂದ ಸೊಂಟದ ಮೂಲದಿಂದ ಕಾಲಿನವರೆಗೆ ಕಂಪ್ಲೀಟ್ ಆ್ಯಕ್ಷನ್ ಆಗ್ತಾ ಇದೆ. ತನ್ಮೂಲಕ ನಮ್ಮ ಹೊಟ್ಟೆಯ ಎಲ್ಲ ಸ್ನಾಯುಗಳು ಆ್ಯಕ್ಟಿವೇಟ್ ಆಗ್ತವೆ. ಅಲ್ಲಿ ಸಣ್ಣ ಕರಳಿರುತ್ತೆ, ದೊಡ್ಡ ಕರಳಿರುತ್ತೆ, ಅನ್ನನಾಳ ಇರುತ್ತೆ, ಪ್ಯಾನ್ಕ್ರಿಯಾ ಇರುತ್ತೆ, ಲಿವರ್ ಇರುತ್ತೆ ಅಲ್ವಾ. ಇವೆಲ್ಲವಕ್ಕೂ ಉತ್ತೇಜನವನ್ನು ಕೊಡುತ್ತೆ, ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಯಾಕೆಂದರೆ ನಾವು ತಿಂದ ಆಹಾರ ನಮ್ಮ ಕರಳಲ್ಲಿ ಶೇಖರಣೆಗೊಂಡಿರುತ್ತೆ, ವೇಸ್ಟೇಜು ಅಲ್ಲೇ ಡಿಪಾಸಿಟ್ ಆಗಿರುತ್ತೆ. ಹಾಗಾಗಿ ನಮಗೆ ಫ್ಯಾಟ್ ಜಾಸ್ತಿ ಆಗೋದು. ಅದನ್ನು ಹೊರಗೆ ಹಾಕಬೇಕಾದ್ರೆ, ಅಲ್ಲಿರುವ ಚರಂಡಿಯನ್ನು ಕ್ಲೀನ್ ಮಾಡಬೇಕಾದ್ರೆ ನಾವು ಈ ಅಭ್ಯಾಸವನ್ನು ಮಾಡಬೇಕು. ಹೀಗೆ ಇಲ್ಲಿ ಆಮೇಲೆ ಆರಾಮದಲ್ಲಿ ರೆಸ್ಟ್ ಮಾಡೋದು. ಇಲ್ಲಿ ಈ ಸೈಕ್ಲಿಂಗನ್ನು ಮಾಡುವಾಗ ನಾವೊಂದು ತಪ್ಪು ಮಾಡ್ತೇವೆ. ಏನು ತಪ್ಪು ಮಾಡ್ತೇವೆ ಅನ್ನೋದನ್ನು ಈಗ ನೋಡೋಣ. ನೋಡಿ, ಈಗ ಹೊಟ್ಟೆ ಮೇಲೆ ಕಾಲಿಟ್ಕೊಳ್ತೀರಾ, ದೂರ ಇಡ್ತೀರಾ. ಈಗೇನು ಮಾಡಿ ಸೈಕ್ಲಿಂಗ್ ಮಾಡಿ ಅಂತ ಹೇಳ್ತೀವಿ. ಅವಾಗ ಏನು ಮಾಡ್ತೀರಿ ನೋಡಿ, ಬರೀ ಇಷ್ಟೇ, ಈ ಮಂಡಿಯಿಂದ ಕೆಳಗೆ ಕಣಕಾಲನ್ನು ಸಿನ್ಬೋನನ್ನು ಮಾತ್ರ ಆ್ಯಕ್ಟಿವ್ ಮಾಡ್ತೀವಿ ನೋಡಿ. ಅವಾಗ ನೋಡಿ, ಹೊಟ್ಟೆಗೆ ಅಥವಾ ಕಾಲಿಗೆ ಏನೂ ವ್ಯಾಯಾಮ ಆಗೋದಿಲ್ಲ. ಇದು ತಪ್ಪು. ಈ ರೀತಿ ಮಾಡಬಾರ್ದು. ಸೈಕ್ಲಿಂಗ್ ಮಾಡಿ ಅಂದರೆ ಬರೀ ಕಾಲನ್ನು ಮೇಲೆ ಕೆಳಗೆ ಮಾಡಬಾರ್ದು, ಇಡೀ ಕಾಲನ್ನು ಮೂವ್ ಮಾಡಬೇಕು. ನೋಡಿ, ಈಗ ಹಾಗೆ ಪೂರ್ತಿ ಮೂವ್ ಆಗಬೇಕು. ಅದು ಹೀಗೆ ಸೈಕಲ್ ಚೈನಲ್ಲಿ ತುಳಿಯುವಾಗ ಹೇಗಾಗುತ್ತೆ ನಮ್ಮ ಕಾಲು, ಅದನ್ನು ಊಹಿಸ್ಕೊಂಡು ನೀಟಾಗಿ ಮಾಡಬೇಕು. ಇದಾದಮೇಲೆ ಬ್ಯಾಕ್ ಸೈಕ್ಲಿಂಗ್, ಫ್ರಂಟ್ ಸೈಕ್ಲಿಂಗ್ ಮಾಡಿದ್ದೀರಾ, ಎರಡನೇ ಹಂತ ಇದರಲ್ಲಿ ಬ್ಯಾಕ್ ಸೈಕ್ಲಿಂಗ್, ಹಿಂದಕ್ಕೆ ತುಳಿಯೋದು. ನೋಡಿ, ಹೀಗೆ ಬ್ಯಾಕ್ ಸೈಕ್ಲಿಂಗ್ ಹಿಂದಕ್ಕೆ ತುಳಿದಾಗ ನೋಡಿ, ಅದನ್ನು ರಿವರ್ಸ್ ಮಾಡೋದು ಅಷ್ಟೇ. ಕ್ಲಾಕ್ ವೈಸ್ ಮತ್ತು ಇದು ರಿವರ್ಸ್ ಗೇರಲ್ಲಿ ಬ್ಯಾಕ್ ಸೈಕ್ಲಿಂಗ್ ಮಾಡೋದು. ಇಲ್ಲಿ ಚೆನ್ನಾಗಿ ಇನ್ನೂ ಫಾಸ್ಟ್ ಮಾಡಿ ನೋಡಿ. ನೀವು ಎಷ್ಟು ಫಾಸ್ಟ್ ಮಾಡ್ತೀರಾ ಅಷ್ಟು ಹೊಟ್ಟೆ ಮೇಲೆ ಎಷ್ಟು ಚೆನ್ನಾಗಿ ಪ್ರೆಷರ್ ಬೀಳುತ್ತೆ.
ಈ ರೀತಿ ಅಭ್ಯಾಸ ಮಾಡಬೇಕಾದ್ರೆ ಅಕಸ್ಮಾತ್ ನಿಮಗೇನಾದರೂ ಬಹಿರ್ದೇಶಕ್ಕೆ ಹೋಗಬೇಕು ಅಂತ ಅನಿಸಿದರೆ ನೀವು ಅಭ್ಯಾಸ ನಿಲ್ಲಿಸಿ ಪಾಯ್ಖಾನೆ ಹೋಗಬೇಕು. ಇಲ್ಲಿ ಮತ್ತೆ ಅಭ್ಯಾಸ ಮುಂದುವರಿಸಬಾರ್ದು. ನಾವು ಮಾಡ್ತಾ ಇರೋದೇ ಆ ಕಾರಣಕ್ಕಾಗಿ. ಇದು ನಿಮಗೆ ಅಭ್ಯಾಸ ಮಾಡಿದಾಗ ಅದರ ಅನುಭವ ಆಗುತ್ತೆ. ಹೀಗೆ ಮತ್ತೆ ಮಾಡಿ ಇನ್ನೊಮ್ಮೆ ನೋಡೋಣ ಬ್ಯಾಕ್ ಸೈಕ್ಲಿಂಗ್. ನೋಡಿ ಹೇಗೆ ಬ್ಯಾಕ್ ಸೈಕ್ಲಿಂಗ್ ತುಳಿತಾರೆ ಅಂತ. ಹೀಗೆ ಒಮ್ಮೆ ಫ್ರಂಟ್ ಸೈಕ್ಲಿಂಗ್ ಮಾಡಿ ತೋರಿಸಿ. ಫ್ರಂಟ್ ನೋಡಿ ಮುಂದಕ್ಕೆ ತುಳಿಯೋದು, ವ್ಯತ್ಯಾಸ ನೋಡಿ ಹೇಗಿದೆ ಅಂತ. ಎಸ್, ಈಗ ಬ್ಯಾಕ್ ಸೈಕ್ಲಿಂಗ್, ಹಿಂದಕ್ಕೆ ಸೈಕ್ಲಿಂಗ್ ಮಾಡೋದು. ಈ ಎರಡೂ ಕ್ರಮ ಆಗಬೇಕು. ಆವಾಗ ಹೊಟ್ಟೆ ಭಾಗಕ್ಕೆ ವಿಶೇಷವಾದ ಅಭ್ಯಾಸ ಆಗುತ್ತೆ. ಇದು ಸೈಕ್ಲಿಂಗಲ್ಲಿ ನಾವು ಮಾಡುವಂಥ ಅಭ್ಯಾಸ. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ಕಾನ್ಸ್ಟಿಪೇಷನ್ ಮತ್ತು ಗ್ಯಾಸ್ಟ್ರೈಟಿಸ್, ಅಗ್ನಿಮಾಂದ್ಯ ಮತ್ತು ಮಲಬದ್ಧತೆಯ ಬಗ್ಗೆ ಹಲವು ಯೋಗಾಭ್ಯಾಸಗಳನ್ನು ನೋಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಯೋಗಾಭ್ಯಾಸಗಳನ್ನು ಈ ಒಂದು ಸಮಸ್ಯೆಗೆ ನೋಡೋಣ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರೂ ಆರೋಗ್ಯವಾಗಿರಿ, ಯೋಗ ಮಾಡಿ, ಧನ್ಯರಾಗಿ. ಶುಭವಾಗಲಿ. ನಮಸ್ಕಾರ.